ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ಇವತ್ತು ಒಂದು ರೀಡಿಂಗ್ ಮಾಡಿ ನೋಡೋಣ. ಅದೇನು ರೀಡಿಂಗು ಅಂತಂತಂದರೆ, ನಾಳೆಯಿಂದ ಶುರುವಾಗುವಂಥ ಈ ಮೇ ತಿಂಗಳಿನಲ್ಲಿ ತಾವು ಯಾವೆಲ್ಲ ಫೇಸಸನ್ನು ಫೇಸ್ ಮಾಡಬಹುದು, ಏನೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಬರಬಹುದು. ದಿಸ್ ಈಸ್ ಓನ್ಲಿ ಗೈಡ್ಲೈನ್. ಓಕೆ. ಆಮೇಲೆ ಇದು ಒಂದು ಜನರಲ್ ಡಿಸ್ಕಷನ್ ಅಂತ ತಿಳ್ಕೊಡ್ರಿ, ಅಥವಾ ಒಂದು ಜನರಲ್ ರೀಡಿಂಗ್ ಅಂತ ತಿಳ್ಕೊಡ್ರಿ. ಇದು ಭವಿಷ್ಯ ಅಂತ ಏನಲ್ಲ. ಯಾಕೆ ಗೊತ್ತಾ, 2020 ಆದಮೇಲೆ ಎಲ್ಲರಿಗೂ ಗೊತ್ತಾಗಬೇಕು ಭವಿಷ್ಯ ಅನ್ನೋವಂಥದ್ದು ಏನೂ ಇಲ್ಲ ಅಂತ. ನಿಮಗೆ ಬರೀ ಏನಾದರೂ ಸಿಕ್ಕರೆ ಗೈಡ್ಲೈನ್ ಅಷ್ಟೇ ಸಿಗ್ತದೆ, ಹಿಂಗೆ ಮಾಡಿರಿ ಅಂತಂದು ಹೇಳಿ. ಇಲ್ಲಾಂದರೆ 2020 ಒಳಗೆ ಯಾರಾದರೂ ನಿಮಗೆ ಭವಿಷ್ಯ ನುಡಿಬೇಕಾಗಿತ್ತಲ್ಲ, ಈ ಥರ ಏನಾದರೂ ಆಗ್ಬೋದು ಅಂತಂದು ಹೇಳಿ. ಸೊ ದಿಸ್ ಈಸ್ ಅ ಗೈಡ್ಲೈನ್. ಓಕೆ. ತಮಗೆ ರೆಸನೇಟ್ ಆದರೆ ಸರಿ, ಆಗದೆ ಹೋದರೆ ಬಿಟ್ಟುಬಿಡಿ. ಸರಿನಾ? ಮೇಜರ್ಲಿ ಯಾವ ವಿಷಯ ನಮ್ಮನ್ನು ಇಫೆಕ್ಟ್ ಮಾಡ್ತವೆ ಅಂತಂದು ಹೇಳಿ ಫಸ್ಟ್ ನೋಡೋಣ. ಓಕೆ. ಮೇಜರ್ಲಿ ವಿಲ್ ಸಿ. ಸ್ಟ್ರೆಂಗ್ತ್. ಓಕೆ. ಒಂದು ಸಾಕು. ಸೊ ಈ ಸ್ಟ್ರೆಂಗ್ತ್ ಕಾರ್ಡು ಏನೆಲ್ಲ ವಿಷಯಗಳನ್ನ ಹೇಳ್ತತಿ ಅಂತಂದು ಹೇಳಿ ನೋಡೋಣ. ಆ್ಯಕ್ಚುಲಿ ಈಗ ಸ್ಟ್ರೆಂಗ್ತ್ ಏನು ಹೇಳ್ತದೆ ನೋಡಿರಿ, ನಿಮ್ಮ ಫೋಕಸ್ ಹೇಳ್ತತಿ, ನಿಮ್ಮ ಪೊಟೆನ್ಷಿಯಲ್ ಹೇಳ್ತತಿ. ನೀವು ನಿಮ್ಮ ಸಾಮರ್ಥ್ಯವನ್ನು ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನು ಹೇಳ್ತೈತೆ. ಯಾಕಂದರೆ ದಿಸ್ ಇಸ್ ಅ ಮೇಜರ್ ಕಾರ್ಡ್. ಅಂದರೆ ಈ ತಿಂಗಳು ಸ್ಟ್ರೆಂಗ್ತದು ಸುತ್ತಮುತ್ತನ ಓಡಾಡ್ತಿರ್ತೈತಿ. ಯಾಕಂದರೆ ಇನ್ಮೇಲೆಲ್ಲ ಎಕ್ಸಾಮ್ಸ್ ಎಲ್ಲ ಮುಗಿದು ರಿಸಲ್ಟ್ಸ್ ಎಲ್ಲ ಬಂದು ಇನ್ಮೇಲೆ ಮತ್ತು ಬೇರೆ ಎಲ್ಲ ಪ್ರೊಫೆಷ್ನಲ್ ಕೋರ್ಸಿಗೆ ಹೋಗೋಕೆ ಎಕ್ಸಾಮ್ಸ್ ಎಲ್ಲ ಕಟ್ತೀರಿ ಮಾಡ್ತೀರಿ. ಭಾಳಷ್ಟು ಜನರ ಭವಿಷ್ಯ ನಿರ್ಧಾರ ಆಗ್ತೈತೆ. Yes, Page of Pentacles. And this is Page of Pentacles and this is Queen of Wands. ನಾನು ಏನು ಹೇಳಿದ್ದೆ? ಸ್ಟ್ರೆಂಗ್ತ್ ಆ್ಯಂಡ್ ಸ್ಟ್ರೆಂಗ್ತ್ ಕಾಣುತ್ತಾ? ಕಾರ್ಡ್ಸ್ ಹೆಂಗಿರ್ತಾವೆ ಅಂತಂತಂದ್ರೆ, ನೀವು ಅವನು ಮುಟ್ಟೋಕ್ಕಿಂತ ಮುಂಚೆನೇ ನಿಮ್ಮ ಮನಸ್ಸಿನೊಳಗೆ ಹೋಗಿ ನೋಡಿರ್ತಾವೆ. ನೀವು ಯಾವ ವಿಷಯದ ಮೇಲೆ ಕೆಲಸ ಮಾಡೋರಿದ್ದೀರಿ, ನಾವು ಅವ್ರಿಗೆ ಏನು ಕೊಡಬೇಕು ಇವತ್ತು ಅಂತಂದು ಹೇಳಿ. ಸೊ ಡೆವಿಲ್ ಇಸ್ ದೇರ್. ಡೆವಿಲ್ ಅಂತಂತಂದ್ರೆ ಒಂಥರ ಡಿಸ್ಟ್ರಾಕ್ಷನ್. ಈಗ ಹೆಂಗಂದ್ರೆ, ಈಗ ಡಿಸ್ಟ್ರಾಕ್ಟ್ ಆಗಿ ಏನೂ ಉಪಯೋಗ ಇಲ್ಲ ಈ ತಿಂಗಳದೊಳಗೆ. ಸೊ ಎಷ್ಟಾಕತ್ತಷ್ಟು ಫೋಕಸ್ಡ್ ಇರಬೇಕು, ಎಷ್ಟಾಕತ್ತಷ್ಟು ನಮ್ಮ ಪೊಟೆನ್ಷಿಯಲ್ ನಾವು ಪೂರ್ತಿ ಯೂಸ್ ಮಾಡೋಕೆ ನೋಡ್ಬೇಕು. ಈಗ ಎಷ್ಟು ಕರೆಕ್ಟ್ ಬಂದತ್ತೆ ನೋಡ್ರಿ ಕಾರ್ಡ್. ಅದು ಇಲ್ಲೂ ಸ್ಟ್ರೆಂಗ್ತ್ ಐತಿ, ಇಲ್ಲೂ ಸ್ಟ್ರೆಂಗ್ತ್ ಐತಿ. ಅಂದರೆ ಈ ಇಡೀ ಯಾರೆಲ್ಲ ಇದನ್ನು ನೀವು ವಿಡಿಯೋಸ್ ನೋಡ್ತೀರಿ, ನಿಮ್ಮ ಈ ಎನರ್ಜಿ ನೀವು ಒಂದು ವೇಳೆ ಎಕ್ಸೆಪ್ಟ್ ಮಾಡ್ತೀರಿ, ನಿಮ್ಮ ಜಗತ್ತು ಮೇ ತಿಂಗಳದೊಳಗೆ ಸ್ಟ್ರೆಂಗ್ತದ ಆಸ್ಪಾಸನ ಓಡಾಡ್ತಿರ್ತೈತೆ. ಈಗ ಇಲ್ಲೇನಿದೆ ನೋಡ್ರಿ, ಡೆವಿಲ್ ಕಾರ್ಡ್ ಇದೆ, ಡಿಸ್ಟ್ರಾಕ್ಷನ್ ತೋರಿಸುತ್ತೆ. 2 ಆಫ್ ವಾಂಡ್ಸ್. ವಿಷಯಗಳನ್ನು ನೀವೇನೋ ಭಾರಿ ಪ್ಲ್ಯಾನ್ ಮಾಡಿರ್ತೀರಿ, ಆದರೆ ಪ್ಲ್ಯಾನ್ ಬದಲಾಗಿ ಅಷ್ಟೇ ಸೀರಿಯಸ್ ಹಂಗೆ ನೀವು ಇರಬೇಕು ಅನ್ನೋದನ್ನು ಈ ಕಾರ್ಡ್ ಹೇಳ್ತೈತೆ. ಇಲ್ಲಿ ಬರೀ ಪ್ಲ್ಯಾನ್ ಮಾಡೋದು ಅಷ್ಟೇ ಸರಿ ಹಂಗೆ ತೋರಿಸುತ್ತೆ. ಅಂದರೆ ಕಂಫರ್ಟೇಬಲ್ ಝೋನ್ದಾಗ ನಿಂತು ಎಲ್ಲರೂ ಪ್ಲ್ಯಾನ್ಸ್ ಮಾಡ್ತಾರೆ, ಬಟ್ ಆ ಪ್ಲ್ಯಾನ್ ಸಲುವಾಗಿ ನೀವು ದುಡಿಯಾಕೂ ತಯಾರಾಗಬೇಕು. ಇಲ್ಲಿ ಹೆಂಗೈತಿ ಅಂದರೆ ಕಿಂಗ್ ಆಫ್ ಕಪ್ಸ್ ಇದೆ. ಕಿಂಗ್ ಆಫ್ ಕಪ್ಸ್ ಹೆಂಗಿರ್ತಾನೆ ಅಂತಂದರೆ, ಬಿ ಡಿಪ್ಲೊಮ್ಯಾಟಿಕ್, ಡೋಂಟ್ ಬಿ ಇಮೋಷ್ನಲ್. ಯಾರು ಅದನ್ನು ಬ್ಯಾಲೆನ್ಸ್ ಮಾಡೋಕೆ ಯಾರ ಎನರ್ಜಿ ಬ್ಯಾಲೆನ್ಸ್ ಮಾಡ್ತಾರಲ್ಲ ಅವ್ರಿಗೆ ನಿಜವಾಗ್ಲೂ ದಾರಿಗಳು ಸಿಗ್ತಾವೆ. ಈಗ ನೋಡಿರಿ, ನಿಮ್ಮ ಲೈಫ್ ಒಂದಿಗೆ ಸದ್ಯ ಮೇಜರ್ ಟರ್ನ್ ತೊಗೋತೈತಿ. ಈಗ ಈ ವ್ಯಕ್ತಿ ಈಗ ಹೆಂಗಂದ್ರೆ ಈ ಟೀನ್ ಎನರ್ಜಿ ಈಗ ಸದ್ಯ ಲೈಫ್ ಟರ್ನ್ ತೊಗೋತೈತಿ ಅಂತಂದ್ರೆ, ಒಂದು ಕ್ರಾಸ್ ರೋಡ್ ಮೇಲೆ ನಿಂತಾನೆ. ಈಗ ಸದ್ಯ ನಿಮಗೂ ಗೊತ್ತೈತೆ, ಸಾಕಾಗೋಷ್ಟು ನೀವು ನಡ್ಕೊಂಡು ಬಂದಿರಿ ಅಂತಂದೇಳಿ. ಅವ್ನ ಕಾಲಾಗ ಒಂದು ಪೇಪರ್ ಐತಿ. ಇದರರ್ಥ ಪೇಪರ್ ಏನು ಹೇಳ್ತೈತಿ ಅಂದ್ರೆ, ಅದು ಮ್ಯಾಪ್ ಹೇಳ್ತೈತಿ. ಅಂದರೆ ನೀವು ಆ ಥರದ್ದೊಂದು ಮ್ಯಾಪ್, ಒಂಥರ GPS ಇದ್ದಂಗೆ ಎಲ್ಲಿ ಹೋಗಿ ಮುಟ್ಬೇಕಾಗೈತಿ ಅಂತಂದು ಡೆಸ್ಟಿನೇಷನ್ ಗೊತ್ತೈತೆ. ಅದ್ರ ಸಲ ಮ್ಯಾಪ್ ತಯಾರು ಮಾಡ್ಕೊಂಡಿರ್ತೀರಿ. ಯಾರು ಮ್ಯಾಪ್ ತಯಾರು ಮಾಡ್ಕೋತಾರೆ? ಶಾಣ್ಯರಿದ್ದವರು. ಅವ್ರಿಗೆ ಗೊತ್ತಿರ್ತೈತಿ ಇವತ್ತಿಲ್ಲದೇ ನಾಳೆ ಹೋಗ್ಬೇಕು, ನಾಳೆ ಎಲ್ಲಿರಬೇಕು ಅಂತದ್ರ ಬದಲಾಗಿ ಪ್ರಾಪರ್ ಹಂಗೆ ಕಲ್ಪನಾ ಇರ್ತೈತೆ. ಸೊ ಇದು ಹೆಂಗೆ ಏನು ತೋರಿಸುತ್ತೆ ಅಂತಂದ್ರೆ, ಕೆಲವೊಂದಿಷ್ಟು
ತೋರಿಸ್ತತಿ. ಬಟ್ ಹೆಂಗೈತಿ ಅಂತ ಇಲ್ಲಿ ಡಿಸ್ಟ್ರಾಕ್ಟ್ ಆಗುವಂಥ ಸಂಭವ ಜಾಸ್ತಿ. ಸೊ ಡಿಸ್ಟ್ರಾಕ್ಟ್ ಆಗೋದಕ್ಕಿಂತಲೂ ಹೆಂಗೈತಿ ಅಂದರೆ ಸೆಲ್ಫ್ ಡಿಸ್ಕವರಿ ಏನ್ರಿ, ಸೆಲ್ಫ್ ಐಡೆಂಟಿಟಿ ಏನ್ರಿ, ಈ ವಿಷಯಗಳ ಕಡೆ ಜಾಸ್ತಿ ಲಕ್ಷ್ಯ ಕೊಡ್ರಿ, ಗೋಲ್ ಸೆಟ್ ಮಾಡಿಕೊಡ್ರಿ. ಆ ಕಾರ್ಡ್ ಏನು ಹೇಳ್ತೈತಿ ಅಂದರೆ ಫೈನಾನ್ಷಿಯಲ್ ರಿಲೇಟೆಡ್ ಅಪಾರ್ಚುನಿಟೀಸ್ ನಿಮ್ಮನ್ನು ಹುಡ್ಕಾಡ್ಕೊಂಡು ಬರುವಂಥದ್ದು, ನಿಮ್ಮ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳುವಂಥದ್ದು, ನಿಮಗೇನು ಸಾಕಾಗೋಷ್ಟು ಆ್ಯಂಬಿಷನ್ಸ್ ಅದಾವ, ಡಿಸೈರ್ಸ್ ಅದಾವ, ಫುಲ್ಫಿಲ್ ಮಾಡ್ಕೊಳಕ್ಕೆ ಅದರೆಡೆಗೆ ಏನೆಲ್ಲ ಬೇಕು ಅದಕ್ಕಾಗಿ ನೀವು ನಿಮ್ಮ ಸಾಮರ್ಥ್ಯವನ್ನು ಯೂಸ್ ಮಾಡ್ತೀರಿ. ಓಕೆ, ಅದನ್ನು ಮಾಡೋದ್ರಿಂದ ನಿಮ್ಮನ್ನು ಎಲ್ಲಿ ತೊಗೊಂಡು ಹೋಗ್ತದೆ ನೋಡ್ರಿ, ಕ್ವೀನ್ ಆಫ್ ವಾಂಡ್ಸ್ ಕಡೆ ತೊಗೊಂಡು ಹೋಗ್ತೈತಿ. ಈ ಎನರ್ಜಿ ಏನು ಹೇಳ್ತದೆ ನೋಡ್ರಿ, ನಿಮ್ಮ ಜೀವನದ ಪಜಲ್ಸ್ ನೀವೇ ಸಾಲ್ವ್ ಮಾಡ್ಕೋಬೇಕು, ಮಿಸ್ಟ್ರೀಸ್ ನೀವೇ ಸಾಲ್ವ್ ಮಾಡ್ಕೋಬೇಕು. ಇದು ಯಾವಾಗ ಆಗ್ತೈತಿ? ನೀವು ಬೌಂಡ್ರೀಸ್ ಮೇಂಟೈನ್ ಮಾಡಿದಾಗ, ನಿಮ್ಮಷ್ಟಕ್ಕೆ ನೀವು ಕೆಲವೊಂದಿಷ್ಟು ರೂಲ್ಸ್ ಹಾಕ್ಕೊಂಡಾಗ, ಕೆಲವೊಂದಿಷ್ಟು ರೆಗ್ಯುಲೇಷನ್ಸ್ ನೀವು ಫಾಲೋ ಮಾಡಿದಾಗ, ಲೀಡರ್ಶಿಪ್ ಕ್ವಾಲಿಟೀಸ್ ನಿಮ್ಮಲ್ಲಿ ನೀವು ಬಿಲ್ಡ್ ಮಾಡ್ಕೊಂಡಾಗ, ಓಕೆ, ಸೆಲ್ಫ್ ಡಿಸ್ಕವರಿ ಏನ್ರಿ, ಸೆಲ್ಫ್ ಐಡೆಂಟಿಟಿ ಏನ್ರಿ, ಈ ಥರದ ವಿಷಯಗಳ ಕಡೆಗೆ ನೀವು ಸ್ವಲ್ಪ ಸೀರಿಯಸ್ಲಿ ಲಕ್ಷ್ಯ ಕೊಡ್ಬೇಕಾಗತ್ತೆ. ಮತ್ತು ನೀವು ನನಗನ್ಸಿ ಮಟ್ಟಿಗೆ ನೀವು ಕೊಡ್ತೀರಿ. ಬಟ್ ಹೆಂಗೆ ಅಂತಂದ್ರೆ ಕೊಡ್ತಿರ್ಲಿಲ್ಲ ಅಂತಂದ್ರೆ ಕೊಡಾಕಲ್ಲಿರಿ. ಯಾಕಂತಂತಂದ್ರೆ ಡೆವಿಲ್ ಬಾಟಮ್ದಾಗ ಬಂದೈತಿ ಅಂತಂದ್ರೆ ಇದರ ಅರ್ಥ ಡಿಸ್ಟ್ರಾಕ್ಷನಲ್ಲಿ ಇದ್ದಿದ್ದೇನೆ. ಮತ್ತು ಇಲ್ಲಿ ಕಾರ್ಡ್ಸ್ ಹೆಂಗೆ ಅದಾವ ನೋಡ್ರಿ, ಪೇಜ್ ಆಫ್ ಪೆಂಟಕಲ್ಸ್ ಐತಿ, ಫೂಲ್ ಐತಿ, 5 ಆಫ್ ಪೆಂಟಕಲ್ಸ್ ಐತಿ. ಫೂಲ್ ಕಾರ್ಡ್ ಏನು ಹೇಳ್ತೈತಿ ಅಂದರೆ ನ್ಯೂ ಬಿಗಿನಿಂಗ್ ಸಲುವಾಗಿ ನೀವು ಎಕ್ದಮ್ ತಯಾರಿ. ಆದರೆ ಹೆಂಗೆ ಅಂತಂತಂದ್ರೆ ಕಾನ್ಸಿಕ್ವೆನ್ಸಸ್ಸು ವಿಚಾರ ಮಾಡ್ಬೇಕು. ಇಲ್ಲಿ 5 ಆಫ್ ಪೆಂಟಕಲ್ಸ್ ಅಂತಂದರೆ ಎನರ್ಜಿ ಡ್ರೈನ್ ಔಟ್ ಆಗೋದು, ಮಿಸ್ಗೈಡ್ ಆಗೋದು. ಓಕೆ, ಈಗ ಕರಿಯರ್ ಅಂತಲೇ ಇಟ್ಕೊಡ್ರಿ, ಬೇರೆ ಯಾರಾದರೂ ಒಂದು ಕೋರ್ಸ್ ತೊಗೊಳಕತ್ತಾರ, ನಾನು ಅದನ್ನು ಮಾಡಬಹುದು ಯಾಕಂದ್ರೆ ಅವರೆಲ್ಲ ಅಲ್ಲಿ ಹೊಂಟಾರ ಅಂತಂದು ಹೇಳಿ ನೀವು ಅದನ್ನು ಅವ್ರ ಸಲುವಾಗಿ ಅಂತಂದೇಳಿ ನೀವು ಯಾವುದಾದ್ರೂ ಬೇರೆ ನಿರ್ಣಯ ಕೈ ಹಾಕೋದು ಬಹುತೇಕ ಅದು ಡೇಂಜರಸ್ ಅಂತಂದೇಳಿ ನಿಮ್ಗೆ ಸಾಬೀತಾಗ್ಬೋದು. ಸೊ ವಿಚಾರ ಮಾಡಿರಿ. ಈಗ ನೋಡಿರಿ, ಈ ಲೇಡಿ ಹೊಂಟಾಳಿಲ್ಲ ಹೊರಗೆ, ಆಕೆ ಹತ್ರ 5 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂದರೆ ಇಟ್ ಸಮಥಿಂಗ್ ಲಾಸ್. ನೀವು ಫೈನಾನ್ಸ್ ಅಂತ ಪೆಂಟಕಲ್ಸ್ ಅಂದ್ರೆ ನೀವು ಫೈನಾನ್ಸ್ ಅಂತಲೂ ಇಟ್ಕೋಬೋದು, ಫೈನಾನ್ಷಿಯಲ್ ಲಾಸ್ ಅಂತಲೂ ಇಟ್ಕೋಬೋದು. ಮೀನ್ಸ್ ಹೆಲ್ತ್ ರಿಲೇಟೆಡ್ ಇದ್ದರೆ ಹೆಲ್ತ್ ಲಾಸ್ ಅಂತಲೂ ಇಟ್ಕೋಬೋದು. ಆದರೆ ಹೆಂಗೈತಿ ಅಂದರೆ ಅಲ್ಲೇ ಬಾಜುಕನ ಅಲ್ಲೇ ಬೆಳಕೈತಿ ನೋಡ್ರಿ, ಇಲ್ಲಿ ಮನೆಯೊಳಗೆ. ಸೊ ಇದ್ರ ಮಗ್ಲಿಗೆನ ಅಲ್ಲೇ ಬೆಳಕೈತಿ ಅಂತಂತಂದ್ರೆ ಅಲ್ಲೇ ಗೈಡೆನ್ಸ್ ಐತಿ. ಸೊ ಸೀಕ್ ಗೈಡೆನ್ಸ್ ಅಂತ ಹೇಳ್ತಾರೆ ಅವ್ರು. ನಿಮ್ಗೆ ಯಾವುದಾರೇ ವಿಷಯದಲ್ಲೇ ಅಡೆತಡೆ ಉಂಟಾದರೆ, ಯಾವುದಾದ್ರೂ ವಿಷಯದಲ್ಲೇ ನಿಮಗೇನಾದರೂ ತಿಳಿಲಿಲ್ಲ ಮಾಡಲಿಲ್ಲ ಅಂದರೆ ಸೀಕ್ ಗೈಡೆನ್ಸ್. ಯಾರಾದರೂ ದೊಡ್ಡವರಿದ್ದರೆ ಅವ್ರ ಕಡೆಯಿಂದ ಗೈಡೆನ್ಸ್ ತೊಗೊಳ್ರಿ. ಗೈಡೆನ್ಸ್ ತೊಗೊಂಡು ನೀವು ಮುಂದುವರಿಯೋದು ಚಲೋ. ಸಪೋಸ್ ಇದು ಹೆಲ್ತ್ ರಿಲೇಟೆಡ್ ಅಂತ ನೀವು ಇಟ್ಕೊಂಡ್ರು ಸಹಿತ ರ್ಯಾಂಡಮ್ಲಿ ಡಾಕ್ಟ್ರನ್ನ ಚೇಂಜ್ ಮಾಡೋದಾಗಲಿ, ಮೆಡಿಸಿನ್ ಚೇಂಜ್ ಮಾಡೋದಾಗಲಿ ಇಂಥದನ್ನೇನೋ ಮಾಡೋಕ್ಕೆ ಹೋಗ್ಬೇಡ್ರಿ ಈ ಸದ್ಯ ಈ ಮೇ ತಿಂಗಳದೊಳಗರೆ. ಮತ್ತು ಹೆಲ್ತ್ ಬದಲಾಗಿ ಎಷ್ಟು ಆಕೈತಿ ಅಷ್ಟು ಸ್ವಲ್ಪ ಕಾಳಜಿ ಇರಲಿ. ಸರಿ ಹಿಂಗೆ ನೀರು ಕುಡೀರಿ, ಬಿಸಿಲು ಭಾಳ ಐತಿ. ಫೈನಾನ್ಷಿಯಲ್ ಕಂಡೀಷನ್ ಬದಲಾಗಿ ವಿಚಾರ ಮಾಡಿದ್ರು ಸಹಿತ ರ್ಯಾಂಡಮ್ಲಿ ಯಾರಾದರೂ ಎಲ್ಲಾದರೂ ಇನ್ವೆಸ್ಟ್ ಮಾಡಿರಿ ಅಂತಂದು ಯಾರಾದರೂ ಹೇಳಕ್ಕೆ ಬಂದ್ರೆ ಮಾಡಿದರೆ ಅದ್ರ ಬದಲಾಗಿ ವಿಚಾರ ಮಾಡಲಾರ್ದೆ ನೀವು ಎಲ್ಲೂ ಇನ್ವೆಸ್ಟ್ ಅಂತೂ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಯಾಕಂದರೆ ಇದೇನು ತೋರಿಸ್ತೈತಿ ಅಂದ್ರೆ ಪುವರ್ ಮೈಂಡ್ಸೆಟ್ ತೋರಿಸ್ತೈತಿ, ಫೈನಾನ್ಷಿಯಲ್ ಲಾಸ್ ತೋರಿಸ್ತೈತಿ, ಪವರ್ಟಿ ವಿಷಯ ತೋರಿಸ್ತೈತಿ. ನೋಡಿರಿ, ಕೆಲವೊಂದಿಷ್ಟು ಯಾವುದಾದ್ರೂ ಮಿಸ್ಟ್ರೀಸ್ ಏನಾದರೂ ನಿಮ್ಮ ಮುಂದೆ ಏನಾದರೂ ರಿವೀಲ್ ಆದರೆ ಮಾಡಿದರೆ ನೀವು ಅದನ್ನು ಜಾಸ್ತಿ ಮನಸ್ಸಿಗೆ ಹಚ್ಕೊಳ್ಳಾರ್ದಂಗೆ ಐಸೋಲೇಟ್ ಆಗೋದು, ಅದ್ರ ಬದಲೇ ಜಾಸ್ತಿ ವಿಚಾರ ಮಾಡಿ ಎನರ್ಜಿ ಎಲ್ಲ ಡ್ರೈನ್ ಔಟ್ ಆಗುವಂಥದ್ದು ಅಂಥದ್ದಾಗುವಂಥ ಸಂದರ್ಭಗಳು ಬರ್ಬೋದು. ಸೊ ಯು ಬಿ ಕೇರ್ಫುಲ್. ಅವಾಗ ಹೆಂಗೆ ಅಂತಂತಂದ್ರೆ ಸ್ವಲ್ಪ ನೀವು ಮೆಡಿಟೇಷನ್ ಕಡೆ ಲಕ್ಷ್ಯ ಕೊಡ್ರಿ, ನಿಮ್ಮ ಮೇಲೆ ನೀವು ಲಕ್ಷ್ಯ ಇಡ್ರಿ. ಅಂದರೆ ಮಾನಸಿಕವಾಗಿ ಘಾಸಿ ಆಗಲಾರದೆ ಇರುವಂಗೆ ವಿಚಾರ ಮಾಡಿರಿ. ಕೆಲವೊಂದು ವಿಷಯದೊಳಗೆ 5 ಆಫ್ ಪೆಂಟಕಲ್ಸ್ ಹಿಂಗಲ್ಲ ಅಂದ್ರೆ ಒಂದು ಡೌನ್ಫಾಲ್ ನೋಡಿದ ಮೇಲೆ ಅದು ಯಾವುದೋ ಇರ್ಬೋದು, ಹೆಲ್ತ್ ರಿಲೇಟೆಡ್, ಇಮೋಷನ್ ರಿಲೇಟೆಡ್ ಅಥವಾ ಕರಿಯರ್ ರಿಲೇಟೆಡ್. ಒಂದು ಡೌನ್ಫಾಲ್ ನೋಡಿದ ಮೇಲೆ ನಮಗೆ ಬುದ್ಧಿ ಬರ್ತೈತಿ. ನಾನೇ ಡಿಸೈಡ್ ಮಾಡಬೇಕಾಗಿತ್ತು, ನಾನು ಬೇರೆದವ್ರ ಡಿಸಿಷನ್ ಮೇಲೆ ನಾನು ಕೆಲಸ ಮಾಡಿದೆ, ಅದು ಆಗ್ತಿರ್ಲಿಕ್ಕಿಲ್ಲ ನನಗೆ ಅಂತಂದೇಳಿ ಅವಾಗ ಬುದ್ಧಿ ಬರ್ತದೆ. ಆ ಥರದ ಬುದ್ಧಿ ಬರುವಂಥ ಕಾರ್ಡ್ ಇದೆ. ಸೊ ಟೇಕ್ ಡಿಸಿಷನ್ಸ್ ಪ್ರಾಪರ್ಲಿ. ಅದಕ್ಕೊಂದು ಬೇಸ್ ಹುಡ್ಕ್ಯಾಡ್ರಿ. ಅಂದ್ರೆ ಫ್ಯಾಕ್ಟ್ಗೆ ಬೇಸ್ ಪೇ ಕಾಮ್ ಕರೋ. ಸೊ 10 ಆಫ್ ಕಪ್ಸ್ ಏನು ಇರ್ತೈತೆ ನೋಡ್ರಿ ಇಲ್ಲಿ. 10 ಆಫ್ ಕಪ್ಸ್ ನಿಮಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅನ್ರಿ, ಆಮೇಲೆ ಎಲ್ಲದರ ಪ್ರಾಪರ್ಟಿಯೊಳಗೆ ಇನ್ವೆಸ್ಟ್ ಮಾಡೋದನ್ರಿ. ಇದು ಕೆಲವೊಬ್ಬರಿಗೆ ನೀವು ರ್ಯಾಂಡಮ್ಲಿ ಗೊತ್ತಾಗಲಾರ್ದೆ ಮಂದಿ ಮಾತು ಕೇಳಿ ಇನ್ವೆಸ್ಟ್ ಮಾಡಿದ್ದಕ್ಕೆ ತೊಂದರೆ ಆಗುವಂಥದ್ದು. ಕೆಲವೊಂದಿಷ್ಟು ಮಂದಿಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಬರುವಂಥದ್ದು, ಪ್ರಾಪರ್ಟಿಯೊಳಗೆ ಎಲ್ಲರೇ ಇನ್ವೆಸ್ಟ್ ಮಾಡುವಂಥದ್ದು ನಿಮ್ಮ ಈ ಫ್ಯಾಮಿಲಿ ತೋರಿಸ್ತೈತಿ. ಅದು 10 ಆಫ್ ಕಪ್ಸ್ ಅಂದರೆ ಇಮೋಷನ್ಸ್ ತೋರಿಸ್ತೈತಿ. ಮದುವೆ ಯಾರಿಗಾದರೂ ಆಗ್ತಿರ್ಲಿಲ್ಲ ಅಂತಂತಂದರೆ ಮದುವೆ ರಿಲೇಟೆಡ್ ಏನಾದರೂ ಒಂದು ಒಳ್ಳೆ ನ್ಯೂಸ್ ಬರುವಂಥದ್ದಾಗಲಿ, ಮಕ್ಕಳ ರಿಲೇಟೆಡ್ ಏನಾದರೂ ನ್ಯೂಸ್ ಬರುವಂಥದ್ದು, ಫ್ಯಾಮಿಲಿ ಸಲುವಾಗಿ ನೀವು ಫ್ಯಾಮಿಲಿ ಜೊತೆ ನೀವು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ನಿಮ್ಮ ಮನೆಯೊಳಗೆ ಏನಾದರೂ ಒಳ್ಳೆ ಇವೆಂಟ್ಸ್ ಆಗುವಂಥದ್ದು, ಆ ಥರದ ವಿಷಯಗಳನ್ನ 10 ಆಫ್ ಕಪ್ಸ್ ತೋರಿಸ್ತೈತಿ. ಈ ಕಾರಣದಿಂದ ನೀವು ಹೆಂಗೂ ವಿಚಾರ ಮಾಡ್ಬೋದು. ಅಂದರೆ ನೀವು ಚಾರಿಟಿನೂ ಮಾಡುವಂಥದ್ದು ಏನಾದರೂ ಇದನ್ನು ತೋರಿಸ್ತೈತಿ. ಯಾಕಂದರೆ ಫ್ಯಾಮಿಲಿ ದೊಡ್ಡದಿತ್ತು, ಫೈನಾನ್ಷಿಯಲಿ ನೀವು ಭಾಳ ಸ್ಟ್ರಾಂಗ್ ಇದ್ರಿ ಅಂತಂತಂದ್ರೆ ನ್ಯಾಚುರಲಿ
ಜನ ಚಾರಿಟಿ ಮಾಡೇ ಮಾಡ್ತಿರ್ತಾರೆ. ಒಂಥರ ಡೊಮೆಸ್ಟಿಕ್ ಬ್ಲಿಸ್ಸೂ ಐತಿ. ರಿಲೇಷನ್ಸ್ದೊಳಗೆ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಬರ್ತೈತಿ. ನಿಮ್ಮಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಕ್ಲಿಯರ್ ಆಗುವಂಥದ್ದು, ಏನಾದರೂ ಮಾಡಿರ್ತಾವೆ ಅಂಥವೆಲ್ಲ ಪ್ಯಾಚಪ್ ಆಗುವಂಥದ್ದು, ಕ್ಲಿಯರ್ ಆಗೋದು, ಮೆಂಟಲ್ ಕ್ಲಾರಿಟಿ ಬರೋದು, ನಿಮ್ಮ ರಿಲೇಷನ್ಶಿಪ್ದೊಳಗೆ ಒಂಥರ ಹಾರ್ಮನಿ ಕ್ರಿಯೇಟ್ ಆಗೋದನ್ರಿ. ಆ ಥರದ ವಿಷಯಗಳನ್ನು ಇದು ತೋರಿಸುತ್ತೆ. ಪಾಸಿಟಿವ್ಲಿ ಎಲ್ಲ ಯಾವ ವಿಷಯಗಳನ್ನೆಲ್ಲಿ ಹೇಳಿದ್ದನ್ನು ಏನೈತಲ್ಲ ಅದೆಲ್ಲ ಈ ಕಾರ್ಡ್ ಮೇಲೆ ಡಿಪೆಂಡ್ ಐತಾ. ನೀವೇನು ಮಾಡ್ತಿರಲ್ಲ, ಸ್ಟ್ರೆಂತ್ ಕಾರ್ಡ್ ದಿಸ್ ಇಸ್ ಅ ಸ್ಯಾಟರ್ನ್ ಡ್ರಿವನ್ ಎನರ್ಜಿ, 8 ನಂಬರ್. ಇದಕ್ಕೆ ಹೆಂಗಂತಂದ್ರೆ ಈ ಥರದ ಪಾಸಿಟಿವ್ ವಿಷಯಗಳನ್ನು ನೀವು ಅಳವಡಿಸಿಕೊಂಡದ್ದೇ ಆದಲ್ಲಿ ನಿಮಗೆ ಒಳ್ಳೆಯ ರೆಸ್ಪೆಕ್ಟ್ ಸಿಗೋದನ್ರಿ. ಆಮೇಲೆ ನೀವು ಯಾರಿಗಾದರೂ ಒಳ್ಳೆ ರೀತಿಯಿಂದ ಗೈಡ್ ಮಾಡೋದನ್ರಿ. ನೀವು ಏನೇ ಮಾಡ್ತಿದ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಮಾಡಿರಿ. ಇಮೋಷನ್ಸ್ ಮೇಲೆ ಒಂದು ಸ್ವಲ್ಪ ಕಂಟ್ರೋಲ್ ಇರಲಿ. ಡಿಸಿಪ್ಲಿನ್ ಫಾಲೋ ಮಾಡಿರಿ. ಓಕೆ, ಫೋಕಸ್ಡ್ ಇರ್ರಿ. ವಿಷಯಗಳನ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ವಿಚಾರ ಮಾಡಿರಿ ಈ ಮೇ ತಿಂಗಳೆಲ್ಲ. ಓಕೆ, ಮೇಲೆ ಫೋಕಸ್ಡ್ ಇರ್ರಿ ಅಂತಂತಂದ್ರೆ ನೋಡಿರಿ, ಇದು ಸ್ಯಾಟರ್ನ್ ಡ್ರಿವನ್ ಎನರ್ಜಿ. ಹೆಂಗೈತಿ ಅಂತಂದ್ರೆ ನೀವು ಲೈನ್ ಮೇಂಟೈನ್ ಮಾಡಬೇಕು ಅಂತಂದ್ರೆ ಇಮೋಷ್ನಲ್ ಆಗಿ ಉಪಯೋಗ ಇಲ್ಲ, ಅಲ್ಲಿ ಫೋಕಸ್ಡ್ ಇರಬೇಕು. ಓಕೆ, ಇಲ್ಲಿ ನೋಡಿರಿ ಬೆಕ್ ಐತಿ. ಸೊ ಮಿಸ್ಟ್ರೀಸ್ ನಿಮ್ಮ ಜೀವನದೊಳಗೆ ನೀವೇ ಫೋಕಸ್ಡ್ ಇದ್ರಿ ಅಂದರೆ ನಿಮ್ಮಷ್ಟಕ್ಕೆ ನೀವೇ ಸಾಲ್ವ್ ಮಾಡ್ಕೋಬೋದು. ನೋ ನೀಡ್ ಟು ಗೈಡೆನ್ಸ್. ಸೊ ಇದರ ಜೊತೆಗೆ ನಮಗೆ ದುರ್ಗಾದೇವಿಯಿಂದ ಏನು ಮೆಸೇಜ್ ಬರ್ತಾ ಇದೆ, ಎದ್ರ ಮೇಲೆ ನಾವು ಫೋಕಸ್ ಮಾಡಬೇಕು. ಆಫರ್ ಯುವರ್ ಬರ್ಡನ್ಸ್ ಟು ಮೀ, ಐ ವಿಲ್ ಕ್ಯಾರಿ ದೆಮ್. ಶಿ ಎಕ್ಸೆಪ್ಟ್ಸ್ ದ ಪೇನ್ ಆಫ್ ಹರ್ ಡಿವೋಟೀಸ್ ವಿತ್ ಗ್ರೇಸ್. ಎಸ್, ರೈಟ್ ಡೌನ್ ಯುವರ್ ವರೀಸ್ ಆ್ಯಂಡ್ ಪ್ಲೇಸ್ ದೆಮ್ ಅಂಡರ್ ಹರ್ ಇಮೇಜ್ ಓವರ್ ನೈಟ್. ನಿಮಗೆ ಏನಾದರೂ ತೊಂದರೆಗಳನ್ನಿದ್ದಲ್ಲಿ ನೀವು ಅದನ್ನೊಂದು ಪೇಪರ್ದೊಳಗೆ ಬರೆದ ನಿಮ್ಮ ಮನೆಯೊಳಗೆ ಮಂದಿರ ಇರ್ತೈತಲ್ಲ, ನೀವು ಅಲ್ಲಿ ಇಟ್ಟರೂ ಪರವಾಗಿಲ್ಲ. ಸೊ ಓವರ್ ನೈಟ್ ಇಡ್ರಿ, ಅದನ್ನು ಫುಲ್ ನೈಟ್ ಇಡ್ರಿ ನೀವಲ್ಲಿ. ಕೆಲವೊಂದು ಸರ್ತಿ ಹೆಂಗಿರ್ತದೆ ಗೊತ್ತಾ, ಎಲ್ಲ ವಿಷಯಗಳನ್ನು ನಾವು ಪ್ರಾಕ್ಟಿಕಲಿನೇ ಹ್ಯಾಂಡಲ್ ಮಾಡೋಕ್ಕೆ ಬರೋಂಗಿಲ್ಲ. ನಾವೆಲ್ಲ ಭಾಳ ಫೋಕಸ್ಡ್ ಇರ್ಬೋದು, ನಾವೆಲ್ಲ ಭಾಳ ನಮ್ಮ ಹತ್ರ ಪೊಟೆನ್ಷಿಯಲ್ ಇರ್ಬೋದು, ಎಲ್ಲ ಇರ್ಬೋದು. ಆದರೆ ಕೆಲವೊಂದಿಷ್ಟು ವಿಚಾರ ಹೆಂಗಿರ್ತಾವಲ್ಲ ಅವ್ರ ಮೇಲೆ ನಮ್ಮದು ಹೋಲ್ಡ್ ಇರೋಂಗಿಲ್ಲ, ಅಥವಾ ನಾವು ಅವ್ರ ಮೇಲೆ ನಮ್ಮದು ಹೋಲ್ಡ್ ಇರೋಂಗಿಲ್ಲ. ಅದನ್ನು ಕೆಲವೊಂದು ಸರ್ತಿ ನಾವು ಪ್ರಾರಬ್ಧಕ್ಕೆ ಬಿಟ್ಟುಬಿಡೋದನ್ನ ಒಳ್ಳೆಯದು. ಸೊ ಅಂಥದ್ದು ಯಾವುದಾದ್ರೂ ಬಂದಿದ್ದರೆ ಆಕೆನ ನಂಬಿ ಆಕೆ ಮೇಲೆ ಬಿಟ್ಬಿಡ್ರಿ. ಶಿ ವಿಲ್ ಟೇಕ್ ಕೇರ್ ಆಫ್ ದಟ್. You are never too late for your destiny. Ma Brahmacharini, who waited and meditated for Shiva, teaches patience is power. ಸ್ಟ್ರೆಂಗ್ತ್ ಇರಬೇಕು, ಪೇಷನ್ಸ್ ಇರಬೇಕು. ಪೇಷಂಟ್ಲಿ ನೀವು ಕೆಲಸ ಮಾಡಿದಾಗನ, ನೀವು ಸ್ಕಿಲ್ ಮೇಲೆ ಕೆಲಸ ಮಾಡಿದಾಗನ ನಿಮಗೆ ಗೊತ್ತಾಗೋದು ನಿಮ್ಮ ಸ್ಟ್ರೆಂಗ್ತ್ ಎಷ್ಟೈತಿ ಅಂತಂದು ಹೇಳಿ. ಅದಕ್ಕೆ ಹೇಳ್ತಾರೆ ಮ್ಯಾನ್ ಮೇಕ್ಸ್ ಮನಿ ಆ್ಯಂಡ್ ಮನಿ ಫೈಂಡ್ಸ್ ಗುಡ್ ವರ್ಕ್ ಅಂತ. ನಾವು ಭಾಳ ಸ್ಕಿಲ್ಡ್ ಇದ್ವಿ ಅಂತ ಇಟ್ಕೋರಿ. ಪೇಜ್ ಆಫ್ ಪೆಂಟಿಕಲ್ಸ್ ಏನು ಹೇಳ್ತೈತಿ ಅಂತ, ನೀವು ಸ್ಕಿಲ್ ಮೇಲೆ ಕೆಲಸ ಮಾಡಿರಿ. ನೀವು ಸ್ಕಿಲ್ಡ್ ಇದ್ರಿ ಅಂತಂತಂದ್ರೆ ನಿಮಗೆ ಎಲ್ಲಿ ದುಡ್ಡು ಕೇಳೋವಂಥ ಅವಶ್ಯಕತೆ ಇರೋಂಗಿಲ್ಲ. ಜನ ನಿಮ್ಮನ್ನು ಹುಡ್ಕಾಡ್ಕೊಂಡು ಬರ್ತಾರೆ. ಜನನೂ ಹುಡ್ಕಾಡ್ಕೊಂಡು ಬರೋಂಗಿಲ್ಲ, ದುಡ್ಡು ನಿಮ್ಮನ್ನು ಹುಡ್ಕಾಡ್ಕೊಂಡು ಬರ್ತೈತಿ. ಸೊ ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.